ಎಸ್ ನೋಡಿ ಸುಮನ್ ಸರ್ ಅವರ ಹೃದಯ ವೈಶಾಲ್ಯತೆ ನೋಡಿ. ನಿಮ್ಮ ಒಂದು ಕಷ್ಟಕ್ಕೆ, ನಿಮ್ಮ ಒಂದು ಪರಿಶ್ರಮಕ್ಕೆ ನೋಡಿ ಅಶ್ರಫ್ ಎಂಟವ್ರು ಹೇಳ್ತಾ ಇದ್ದಾರೆ ನಮ್ಗೆ ದೇವರು ಕಳ್ಸಿದಂತ. ನಿಮ್ಮ ಒಂದು ಕಷ್ಟಕ್ಕೆ, ನಿಮ್ಮ ಒಂದು ಪರಿಶ್ರಮಕ್ಕೆ ದೇವರು ಕಳ್ಸಿದ್ದಾರೆ ಅಂತ ಹೇಳ್ಬೋದು. ನಾವಾಗಿ ಬರ್ಲಿಲ್ಲ, ದೇವರ ಒಂದು ಆಶೀರ್ವಾದ ನಿಮ್ಗೆ ಸಹ ಉಂಟು. ದುಡ್ಡು ಡಿಮಾಂಡ್ ಮಾಡ್ತೇವೆ ಬೊಕ್ಕ ಇಲೆಕ್ಟ್ರಿಕ್ ವೀಲ್ ಚೇರ್ ಒಂಜಿ ಇತ್ತುಂಡ ಒರಿಯಾಗ ಪೋದು ಬರ್ರ ಅಂಚ ಅದು ನಮ್ಮನ್ನ ಮೂಡುಬಿದ ಇರ್ಫಾನ್ ಉಂಟು ನಿಕ್ಲ ಬಿಲ್ಡಿಂಗ್. ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆವು, ಸಮಾಜದಲ್ಲಿ ಕಷ್ಟಪಟ್ಟು ಬದುಕುತ್ತಿರುವ ಸ್ವಾವಲಂಬಿ ಯುವಕ ಅಂತೇಳಿ. ಅದಕ್ಕೆ ವ್ಯಾಪಕ ಸ್ಪಂದನೆ ಬಂದಿದೆ. ಯಾಕಂತ ಹೇಳಿದ್ರೆ ಅವರಿಗೊಂದು ಇಲೆಕ್ಟ್ರಿಕ್ ವೀಲ್ ಚೇರ್ನ ಅವಶ್ಯಕತೆ ಇತ್ತು. 13 ವರ್ಷದಿಂದ ಕಟ್ಟಡದಿಂದ ಬಿದ್ದು ಸೊಂಟದ ಹಿಂಭಾಗ ಬಲ ಕಳೆದುಕೊಂಡರು. ಈಗಿನ ಯುವಕರನ್ನು ನಾಚಿಸುವಂತೆ ಉರುಸ ಆಗ್ಲಿ, ಜಾತ್ರೆ ಆಗ್ಲಿ, ಸ್ಕೂಲ್ ಡೇ ಆಗ್ಲಿ ಹೋಗಿ ವ್ಯಾಪಾರ ಮಾಡ್ತಾರೆ. ಅದು ಒಂದು ಈಗಿನ ಒಂದು ಸಮಾಜಕ್ಕೆ ಮಾದರಿ. ಅದನ್ನು ಮನಗಂಡು ಒಂದು ಇಲೆಕ್ಟ್ರಿಕ್ ವೀಲ್ ಚೇರ್ಗೆ ಬೇಡಿಕೆ ಇಟ್ಟಿದ್ದೆವು. ಅದನ್ನು ಒಬ್ಬರೇ ಮೂಡಿಬಿದ ಇರ್ಫಾನ್ ಅವರು ಕೊಡ್ತೇನೆ ಅಂತ ಹೇಳಿ 1,30,000 ಆಗ್ತದೆ, 20,000 ಕೊಟ್ಟು ಬುಕ್ ಕೂಡ ಮಾಡಿದ್ದಾರೆ. ಆಗ ಎಲ್ಲ ನೀವು ದಾನಿಗಳು ಹಾಕಿದ ದುಡ್ಡಲ್ಲಿ ಏನ್ ಮಾಡುದು ಅಂತ ಹೇಳಿ ಒಂದು ಜಿಜ್ಞಾಸೆ ಬಂತು. ಕೇಳುವಾಗ ಅಶ್ರಫ್ ಅವರು ಹೇಳುದು ನನಗೊಂದು ಆಟೋ ರಿಕ್ಷಾ ಮಾಡಿ ಕೊಡಿ, ಇದು ಮಾಡಿಫೈ. ಯಾಕಂತ ಹೇಳಿದ್ರೆ ಇದು ಕೈಯಲ್ಲಿ ಬ್ರೇಕ್ ಉಂಟು, ಇದಕ್ಕೆ ಕಾಲಲ್ಲಿ ಅಲ್ಲ, ಕಾಲಲ್ಲಿ ಸ್ವಾಧೀನ ಇಲ್ಲ. ನಮ್ಗೆ ಖುಷಿ ಆಯ್ತು ಅವ್ರದೊಂದು ಛಲ. ಯಾಕಂತ ಹೇಳಿದ್ರೆ ಆಟೋ ರಿಕ್ಷಾ ಬಿಡ್ತೇನೆ ಹೇಳುದೇ ಒಂದು ವಿಷಯ. ಅದಕ್ಕೆ ನಿಮ್ಮಿಂದ ಎಲ್ಲ ಜನ ಸಹಾಯ ಮಾಡಿದ್ರಿಂದ ಒಂದು ಆಟೋ ರಿಕ್ಷಾ ಕೂಡ ಬಂದಿದೆ ಅವರಿಗೆ. ಅದೇ ರೀತಿ ಯಾರಲ್ಲಿ ಕೊಡಿಸುವುದು ಅಂತ ಹೇಳಿ ಒಂದು ಜಿಜ್ಞಾಸೆ ಇತ್ತು. ಅಷ್ಟೊತ್ತಿಗೆ ನಮ್ಗೆ ಫಸ್ಟ್ ಹೊಳೆದ ಹೆಸರೇ ನಮ್ಮ ಎಕ್ಸೆಲ್ ಕಾಲೇಜಿನ MD ಸುಮಂತ್ ಕುಮಾರ್ ಜೈನ್ ಅವರು. ಯಾಕಂತ ಹೇಳಿದ್ರೆ ಅದು ಕಾರಣ ನಾನು ಹೇಳಲಿಕ್ಕೆ ಹೋದ್ರೆ ಒಂದು ದಿವಸ ಆಗ್ತದೆ. ಯಾಕಂತ ಹೇಳಿದ್ರೆ ಅವರು ಒಂದೇನಾಗಿ ಡೌನ್ ಟು ಅರ್ತ್, ಮತ್ತೊಂದು 200 ಜನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡ್ತಿದ್ದಾರೆ. ಮತ್ತೆ ಅದೇ ರೀತಿ ತುಂಬಾ ಗವರ್ಮೆಂಟ್ ಸ್ಕೂಲಿಗೆ ಧನ ಸಹಾಯ ಕೂಡ ನಿರಂತರವಾಗಿ ಮಾಡ್ತಿದ್ದಾರೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಎಲ್ಲರಿಗೂ ಸಹ ಅವರೊಂಥರ ಒಂದು ಪೂರ್ತಿಯ ಚಿಲುಮೆ. ಹಾಗೆ ಅವರ ಅಮೃತ ಹಸ್ತದಿಂದಲೇ ಕೊಡ್ಬೇಕಂತ ಹೇಳಿ ನಿನ್ನೆ ಆಕ್ಚುಲಿ ಗಾಡಿ ಬಂದಿದೆ, ಆದ್ರೂ ಸಹ ಒಂದು ದಿವಸ ವೇಟ್ ಮಾಡಿ ಇವತ್ತು ಅವರ ಅಮೃತ ಹಸ್ತದಿಂದ ಹ್ಯಾಂಡ್ ಓವರ್ ಮಾಡ್ತಿದ್ದೇವೆ. ನೀವೇನಾದ್ರು ಹೇಳಿಕೊಂಡು ಸರ್? ಎಲ್ರಿಗೆ ನಮಸ್ಕಾರ. ಮೊದಲನೇದಾಗಿ ನಮ್ಮ ರೇಡಿಂಗ್ ಜೋಡಿ ಅವರಿಗೆ ತುಂಬಾ ಒಂದು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಸರ್. ನಿಮ್ಗೆ ಎಲ್ಲರ ಪರವಾಗಿ, ನಿಮ್ಮ ಸಮಸ್ತ ವೀಕ್ಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಇಂತಹ ಒಂದು ಅದ್ಭುತ ವ್ಯಕ್ತಿತ್ವ ಮೊಹಮ್ಮದ್ ಅಶ್ರಫ್ ಅಂತ ಹೇಳುವ ಬೆನ್ನು ಮೂಳೆ ಮುಗಿದ್ರು ಕೂಡ ಅದನ್ನೊಂದು ಅವರು ಯಾವುದೇ ಒಂದು ಸಮಸ್ಯೆಗಳನ್ನು ಅದನ್ನು ಸಮಸ್ಯೆ ಅಂತ ಭಾವಿಸಿದೆ ಅದನ್ನೊಂದು ಮೆಟ್ಟಿ ನಿಂತು ಅದನ್ನು ಸವಾಲನ್ನು ಒಂದು ಜಯಿಸಿ ನಮ್ಗೆಲ್ರಿಗೂ ಒಂದು ಸ್ಫೂರ್ತಿಯಾಗಿದ್ದಾರೆ. ಯಾಕಂದ್ರೆ ನಾವೆಲ್ಲ ಒಂದು ಸಣ್ಣ ಕಷ್ಟ ಬಂದಾಗ್ಲೂ ಹೆದರಿ ಪಲಾಯನ ಮಾಡುವಂತ ಮನುಷ್ಯರು ನಾವು. ಅಂತದ್ರಲ್ಲಿ ಜೀವನಕ್ಕಿಂತ ಕಷ್ಟ ಎದುರಾದ್ರೂ ಕೂಡ ಅದನ್ನು ಯಾವುದೇ ರೀತಿಯಲ್ಲಿ ಕುಗ್ಗದೆ ಛಲವಾಗಿ ತೆಕ್ಕೊಂಡಂತವರಿಗೆ ನಮ್ಗೆಲ್ರಿಗೂ ನೀವು ತುಂಬಾ ಸ್ಫೂರ್ತಿಯಾಗಿದ್ದೀರಿ ಸರ್. ಅಂತಹ ಸ್ಫೂರ್ತಿಯ ವ್ಯಕ್ತಿತ್ವಕ್ಕೆ ಇವತ್ತು ರೈಡಿಂಗ್ ಜೋಡಿ ಕಡೆಯಿಂದ ನೀವೆಲ್ಲರೂ ಸೇರಿ ಒಂದು ಒಳ್ಳೆಯ ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದು ಕೂಡ ನಮ್ಮ ಎಕ್ಸೆಲ್ PU ಕಾಲೇಜಿನ ಒಂದು ಆವರಣದಲ್ಲಿ ನನ್ನ ಮುಖಾಂತರ ಏನು ನೀವು ಒಂದು ಕೀಯನ್ನು ಕೊಡ್ತಾ ಇದ್ದೀರಿ. ಖಂಡಿತ ತುಂಬಾ ಒಂದು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡುವುದೇನು ಅಂತ ಹೇಳಿದ್ರೆ ಇನ್ನಷ್ಟು ಇಂತಹ ಸಾಮಾಜಿಕ ಕಾರ್ಯಗಳು ನಿಮ್ಮ ಮುಖಾಂತರ ನಡೀಲಿ. ನಿಮ್ಗೆ ಆದಷ್ಟು ದೇವರು ಎಲ್ಲ ನಿಮ್ಮ ಏನು ಆಸೆಗಳಿದೆ ಅದನ್ನು ಈಡೇರಿಸಲಿ. ನಿಮ್ಮ ಕನಸುಗಳಿಗೆ, ನಿಮ್ಮ ಏನಾದ್ರು ಸಮಸ್ಯೆಗಳು ಯಾವುದೇ ರೀತಿ ತೊಂದರೆ ಆಗದೆ ಇರ್ಲಿ ಅಂತ ಹಾರೈಸ್ತಾ ನಿಮ್ಮೊಟ್ಟಿಗೆ ರೈಡಿಂಗ್ ಜೋಡಿಯೊಟ್ಟಿಗೆ ನಮ್ಮ ಎಕ್ಸೆಲ್ PU ಕಾಲೇಜ್ ಯಾವತ್ತೂ ಕೂಡ ಇರ್ತದೆ. ನಿಮ್ಮ ಒಳ್ಳೆ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಸಪೋರ್ಟ್. ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ವ್ಯಕ್ತಿಗಳಲ್ಲ, ಯಾವುದೇ ರೀತಿಯ ಒಂದು ತಾರತಮ್ಯ ಮಾಡುವಂತ ವ್ಯಕ್ತಿಗಳು ನಾವಂತೂ ಅಲ್ವೇ ಅಲ್ಲ. ಹಾಗಾಗಿ ನಮ್ಗೆ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಶಾಲೆ ಅಂತ ಹೇಳುವಂಥದ್ದು ಒಳ್ಳೆ ಕೆಲಸ. ಅದರೊಟ್ಟಿಗೆ ಇದರಲ್ಲಿ ಏನಾದ್ರು 10 ರೂಪಾಯಿ ಉಳಿದ್ರೆ ಅದನ್ನು ನಮ್ಮ ಸಮಾಜಕ್ಕೆ, ಅದರಲ್ಲಿ ಕೂಡ ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಶಾಲೆಗಳಿರ್ಬೋದು, ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸೆಲ್ ಬೆಳಕು ಮುಖಾಂತರ ಒಂದು ಎಜುಕೇಶನ್ ಕೊಡುವಂತದ್ದು ಇರ್ಬೋದು. ಅದೇ ತರ ಇಂತಹ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಾವು ಖಂಡಿತ ಒಂದು ಕೈ ಜೋಡಿಸುವಂತ ವ್ಯಕ್ತಿತ್ವ ನಮ್ಮದು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಎಕ್ಸೆಲ್ ಸಂಸ್ಥೆ ಯಾವತ್ತೂ ಕೂಡ ಇರ್ಲಿ ಅಂತ ಹೇಳ್ತಾ ರೈಡಿಂಗ್ ಜೋಡಿಯೊಟ್ಟಿಗೆ ನಾವಿರ್ತೇವೆ. ಥ್ಯಾಂಕ್ ಯು. ಧನ್ಯವಾದಗಳು. ಇಂತಹ ಇನ್ನಷ್ಟು ಸೇವಾ ಕಾರ್ಯ ಅಂತ ಹೇಳಿದ್ರೆ ಆರ್ಥಿಕವಾಗಿ ದುರ್ಬಲರಿಗೆ ಮತ್ತೆ ಆರೋಗ್ಯ ಸಮಸ್ಯೆ ಇರುವವರಿಗೆ ಇಂತಹ ಹಲವಾರು ರಿಕ್ಷಾ ಮತ್ತೆ ಇಲೆಕ್ಟ್ರಿಕ್ ವೀಲ್ ಚೇರ್ ಮತ್ತೆ ಮನೆ ಮಾಡಿಕೊಡುವ ಬೃಹತ್ ಒಂದು ಆಕಾಂಕ್ಷೆಯಲ್ಲಿ ನಾವು ಇದ್ದೇವೆ. ತುಂಬಾ ಇಂಥ ವಿಡಿಯೋ ಮಾಡಬೇಕಂತ ಇದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಂಪೂರ್ಣ ಸಹಕಾರ ಬೇಕು ಅಂತ ಹೇಳಿದ್ರೆ ಆದಷ್ಟು ಈ ವಿಡಿಯೋ ನಮಗೆ ಫಾಲೋ ಮಾಡಿ. ಅಂದ್ರೆ ಒಂದೊಂದು ಫಾಲೋ ಮಾಡಿದರೆ ಸಹ ಇಂಥವರಿಗೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಬರ್ತದೆ. ಜಾಸ್ತಿ ದುಡ್ಡು ಬಂದರೆ ನಾವು ಮಾಡುವ ಕೆಲಸ ಪ್ರತಿಯೊಂದು ಸಕ್ಸಸ್ ಆಗ್ತದೆ.
ಇದೇ ರೀತಿ ನಿಮ್ಮ ಯಾವತ್ತು ನಮಗೆ ಆಶೀರ್ವಾದ ಇರಲಿ. ಧನ್ಯವಾದಗಳು. ಅದೇ ರೀತಿ ಈಗ ನಮ್ಮ ಸುಮನ್ ಸರ್ ಅವರು ಕೀಯನ್ನು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಈರ್ಕೊಂಡು ಎಂಗಲ್ ಕೊರ್ಲೆಕ್ಕ ಈರ್ಕೊಂಡು ಎಂಗಲ್ ಕೊರ್ಲೆಕ್ಕ ಆಗ್ಲಿ ಮೇಡಮ್. ನಿಮಗೆ ಅಮ್ಮನಲ್ಲಿ ಪ್ಲಂಚ್ ಬಲೆ ಮೀರೆ ಈಗ ಅವಡೆ ಈ ಸೈಡ್ ಬಲೆ, ಈ ಸೈಡ್ ಬಲೆ ಅವಡೆ ನಿಕ್ಕೋರು ಅವಡೆ ವಿಡಿಯೋ ಕಾಣೋಣ ಇಲ್ಲ. ನಿಮ್ಮ ಜೀವನದ ಏನು ಕನಸುಗಳಿದೆ ಅದೆಲ್ಲ ಕೂಡ ಈಡೇರಲಿ. ನಿಮ್ಮ ರೈಡಿಂಗ್ ಜೋಡಿಯ ಇಂತಹ ಸಾಮಾಜಿಕ ಕಾರ್ಯ ಇನ್ನಷ್ಟು ಮುಂದುವರಿಯಲಿ. ಯಾರೆಲ್ಲ ರೈಡಿಂಗ್ ಜೋಡಿಯನ್ನು ಫಾಲೋ ಮಾಡ್ತಾ ಇದ್ದೀರಿ, ಬೆಳ್ತಂಗಡಿ ತಾಲೂಕಿನಲ್ಲಿ ಅತ್ಯುತ್ತಮ ಒಂದು ಸಾಮಾಜಿಕ ಕೆಲಸವನ್ನು ಮಾಡ್ತಿರುವಂತಹ ಯೂಟ್ಯೂಬರ್ಗಳಾದ್ರೂ ಕೂಡ ಒಂದು ಸಾಮಾಜಿಕ ಪರಿವರ್ತನೆಗಳಿಗೆ ಹೊರಟಿರುವಂತಹ ನಮ್ಮ ರೈಡಿಂಗ್ ಜೋಡಿಯವರಿಗೆ ಇನ್ನಷ್ಟು ಎಲ್ಲರ ಜನಗಳ ಬೆಂಬಲ ಸಿಗ್ಲಿ ಅಂತ ಹಾರೈಸ್ತಾ ನಮ್ಮ ಕೀಯನ್ನು ಕೊಡ್ತಾ ಇದ್ದೇವೆ. ದೇವರು ಒಳ್ಳೇದು ಮಾಡಲಿ. ಎಂಗ್ಲೆಗೆ ಮಾತ್ರ ರೈಡಿಂಗ್ ಜೋಡಿ ಟೀಮ್ ಸಹಾಯ ಮಾಡಿದವರಿಗೆ ಎಲ್ಲರಿಗೂ ದೇವರ ಹತ್ರ ಯಾವಾಗಲೂ ಬೇಡ. ಇದಕ್ಕೆ ಇನಿಷಿಯೇಟಿವ್ ಇವರು ರೈಡಿಂಗ್ ಜೋಡಿ ಅವರಿಂದಾಗಿ ನಿಮಗೆ ಆಗಿರೋದು ಇಷ್ಟೆಲ್ಲ. ಇದಕ್ಕೆ ಹೆಸರು ಕೂಡ ನಾನು ರೈಡಿಂಗ್ ಜೋಡಿ ಸೂಪರ್ ಸೂಪರ್. ಆಗ್ಲಿ ನಿಮ್ಮ ಇನ್ನಷ್ಟು ರೈಡಿಂಗ್ ಜೋಡಿಗಳು ಬರಲಿ. ಥ್ಯಾಂಕ್ ಯು. ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂಪರ್ ಸೂಪರ್ ಸರ್. ಅವು ಮಾಡಿಫೈ ನೋಡಿ. ಎಕ್ಸೆಲ್ ಕಾಲೇಜಿಗೆ ಬಂದರೆ ಸುಮಂತ್ ಕುಮಾರ್ ಅವರು ಊಟ ಮಾಡದೆ ಬಿಡುವುದೇ ಇಲ್ಲ, ಊಟ ಮಾಡಿಯೇ ಹೋಗ್ಬೇಕಂತ ಹೇಳಿದ್ದಾರೆ. ಹಾಗೆ ಊಟ ಮಾಡ್ತಾ ಇದ್ದೇವೆ. ಶೈನಿಗೆ ಒಂದು ನನಗೆ ನಿಮಗೆ ಬೇಕಾ ಕರ್ಡ್ ರೈಸ್? ಕರ್ಡ್ ರೈಸ್ ಬೇಕಾ? ಸರಿ ಅಲ್ಲ ಸಾಕಲ್ಲ ನನಗೆ ಬೇಕಾ? ನೋಡಿ, ರಾಜ್ಕುಮಾರ್ ಅವರು ಸಿಕ್ಕಿದ್ರು ಎಕ್ಸೆಲಲ್ಲಿ. ತುಂಬ ವರ್ಷದಿಂದ ನಮ್ಮ ಜಿಮ್ಮಿಗೆ ಬರ್ತಿದ್ರು. ಹಾಗೆ ಎಸ್ ನಿಜ ಮಾಡಬೇಕು. ನೋಡಿ, ಸುಮನ್ ಸರ್ ಅವರ ಹೃದಯ ವೈಶಾಲ್ಯತೆ ನೋಡಿ. ಮಧ್ಯಾಹ್ನ ಯಾರು ಬಂದು ಸಹ ಊಟ ಮಾಡದೆ ಕಳಿಸೋದೇ ಇಲ್ಲ. ಎಲ್ಲರೂ ಊಟ ಮಾಡಿ ಹೋಗಲೇಬೇಕಂತ ಹೇಳಿ ಅದೇ ಅವರ ಒಂದು ಹೃದಯ ವೈಶಾಲ್ಯತೆ. ಯಾಕಂತ ಹೇಳಿದರೆ ಮಧ್ಯಾಹ್ನ ಎನಿ ಟೈಮ್ ನಮಗೆ ತುಂಬ ಸರ್ತಿ ಮುಂಚೆ ಸಹ ಹೇಳಿದ್ದಾರೆ, ಮಧ್ಯಾಹ್ನ ಬಂದರೆ ಊಟ ಇಲ್ಲೇ ಮಾಡಬೇಕಂತ. ಎಷ್ಟು ಜನ ಸಹ ಇಲ್ಲೇ ಊಟ ಮಾಡಿದ್ದಾರೆ. ಅದೇ ಅವ್ರದ್ದೊಂದು ನಮಗೆ ತುಂಬ ಖುಷಿ ಆಗುತ್ತೆ. ಧನ್ಯವಾದಗಳು ಸುಮನ್ ಸರ್. ಇಲ್ಲಿ ಡಿಸಿಪ್ಲಿನ್ ಸಹ ತುಂಬ ಖುಷಿ ಆಗ್ತದೆ. ಮಕ್ಕಳೆಲ್ಲ ಅವರವರ ಬಟ್ಟೆಲ್ಲ ಅವರೇ ತಗೊಂಡು ಬರ್ತಾರೆ. ಊಟ ಮಾಡಿ ಅವರು ಹೊಸ ರಿಕ್ಷಾ ತಗೊಂಡು ನಿಜವಾಗಿ ಮಧ್ಯಾಹ್ನ ಬರಬೇಕಿತ್ತು ಕುತ್ತೇರು ದೇವಸ್ಥಾನಕ್ಕೆ ಪೂಜೆಗೆ. ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಅಂತೇಳಿ ಈಗ ಒಂದು 5 ಗಂಟೆಗೆ ಬಂದಿದ್ದೇವೆ. ನಮ್ಮ ಬೇಕರಿಯವರು ಸಹ ಇದ್ದಾರೆ. ಹೆಸರು ನಿಮ್ಮ ಗಂಗಾಧರ್ ನೋಡಿ, ಗಂಗಾಧರ್ ರಘು ನೋಡಿ. ಹೊಸ ರಿಕ್ಷಾ ಅಶ್ರಫ್ ಅವ್ರದ್ದು. ನಮ್ಮ ಕುತ್ತೇರಲ್ಲಿ ಒಂದು ಪೂಜೆ ಮಾಡಬೇಕು ನೋಡಿ. ಮಕ್ಕಳೆಲ್ಲ ನೋಡ್ತಿದ್ದಾರೆ ಇಲ್ಲಿ, ಭಾರಿ ಖುಷಿಯಿಂದ ನೋಡ್ತಿದ್ದಾರೆ. ನಮ್ಮ ಗಂಗಾಧರರು ಹೂವಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ನಿಮ್ಮ ಎಲ್ಲರ ಸಹಕಾರದಿಂದ ಕುಂಟಿನಿ ಅಶ್ರಫ್ ಅವರಿಗೆ ಇವತ್ತೊಂದು ಅವರ ದೊಡ್ಡ ಆಸೆ ಇತ್ತು, ಒಂದು ಆಟೋ ರಿಕ್ಷಾ ತಗೊಳ್ಬೇಕಂತ ಹೇಳಿ. ನಿಮ್ಮ ಎಲ್ಲರ ಸಹಕಾರದಲ್ಲಿ ಇವತ್ತು ಕುಂಟಿನಿ ಅಶ್ರಫ್ನ ಒಂದು ವಿಷಯ ಪೂರ್ತಿ ಆಯಿತು. ಆಟೋ ರಿಕ್ಷಾ ಬಂತು ಅವರಿಗೆ. ಇದೇ ರೀತಿ ಇನ್ನಷ್ಟು ಜನರಿಗೆ ಆಟೋ ರಿಕ್ಷಾ ಮನೆ ಕಟ್ಟಿ ಕೊಡೋದು ಮತ್ತೆ ಎಲೆಕ್ಟ್ರಿಕ್ ವೀಲ್ ಚೇರ್ ಕೊಡಿಸುವ ದೊಡ್ಡ ಒಂದು ಆಸೆಯಲ್ಲಿ ನಾವು ಇದ್ದೇವೆ. ಅದಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ ನಮ್ಮ ವಿಡಿಯೋ ಆದಷ್ಟು ಶೇರ್ ಮಾಡಬೇಕು, ಮತ್ತೆ ನಮ್ಮ ರೈಡಿಂಗ್ ಜೋಡಿ ಚಾನಲ್ಗೆ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಏನಂತ ಹೇಳಿದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಇನ್ನಷ್ಟು ಅಶಕ್ತರಿಗೆ ನೆರವಾಗ್ತದೆ. ಅದೇ ರೀತಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ರೈಡಿಂಗ್ ಜೋಡಿ ಫಾಲೋ ಮಾಡಿ. ಎಸ್, ಥ್ಯಾಂಕ್ ಯು. ಧನ್ಯವಾದಗಳು.